ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಕೊಟ್ಟಂತಹ ಒಂದು ಸಾಮಗ್ರಿ. ಪ್ರತಿ ಪಾಠದ ಮೇಲೆ 1 ಅಂಕದ, 2 ಅಂಕದ, 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಇಲ್ಲಿದ್ದಾವೆ. ನಮ್ಮ ಟಾರ್ಗೆಟ್ ಇರೋದು 80 ಔಟ್ ಆಫ್ 80, 80ಕ್ಕೆ 80 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ತಗೊಳ್ಳುವಂಥದ್ದು. ಸರ್ ಬರಿಬೋದು, ನಿಮಗೆ ಜ್ಞಾನ ಇದ್ದರೆ ಯಾವ ಥರ ಕೂಡ ಬರಿಬೋದು, ಆದರೆ ಕರೆಕ್ಟ್ ಮೀನಿಂಗ್ ಇರಬೇಕು. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ವಿಜ್ಞಾನ ಪಾಠ 1ರ LBA ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಹಿಂದಿನ ಭಾಗದಲ್ಲಿ ನಾವು MCQ ಕ್ವಶನ್ಸ್ಗಳನ್ನ ಮಾಡಿದ್ವಿ, ಬಹು ಆಯ್ಕೆ ಪ್ರಶ್ನೆಗಳನ್ನ ಮಾಡಿದ್ವಿ. ಈ ಭಾಗದಲ್ಲಿ ನಾವು 1 ಅಂಕದ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ನೋಡ್ಕೊತ ಹೋಗೋಣಂತೆ. ಇದೇ ರೀತಿಯಾಗಿ ನಾವು ಎಲ್ಲ ಪ್ರಶ್ನೆಗಳನ್ನ ಬಿಡಿಸ್ಕೊತ ಹೋಗೋಣಂತೆ. ನಿಯರ್ ಅಬೌಟ್ 1500 ಪ್ರಶ್ನೆಗಳನ್ನು ನಾವು ಮಾಡ್ಕೊತ ಹೋಗೋಣಂತೆ. ನಮ್ಮ ಟಾರ್ಗೆಟ್ ಇರೋದು 80 ಔಟ್ ಆಫ್ 80, 80ಕ್ಕೆ 80 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ತಗೊಳ್ಳುವಂಥದ್ದು. ಇಂಟರ್ನಲ್ಲಲ್ಲಿ ನೀವು 20ಕ್ಕೆ 20 ತೊಗೊಂಡ್ರೆ 625ಕ್ಕೆ 625 ಅಂಕ ಗಳಿಸುವುದೇ ನಮ್ಮ ಗುರಿಯಾಗಿದೆ. ಹಾಗಾಗಿ 1500 ಕ್ವಶನ್ಸ್ಗಳು, ಪ್ರಶ್ನೆಗಳನ್ನು ಬಿಡಿಸುವಂತಹ ಒಂದು ಸರಣಿ ಇದು. ಕಂಟಿನ್ಯೂಸ್ ಆಗಿ ನಿಮಗಾಗಿ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನೀವೇನು ಮಾಡಬೇಕು, ನನಗೆ ಪ್ರೋತ್ಸಾಹಿಸಲು ವಿಡಿಯೋ ಸಬ್ಸ್ಕ್ರೈಬ್ ಮಾಡಬೇಕು, ಚಾನಲನ್ನು, ವಿಡಿಯೋನ ಲೈಕ್ ಮಾಡಿ, ಅದಾದ ನಂತರ ಶೇರ್ ಮಾಡಿ. ಇಷ್ಟು ಮಾಡಿದ್ರೆ ಸಾಕು, ನನ್ನ ಕೆಲಸ ನಾನು ಇನ್ನೂ ಭರಪೂರವಾಗಿ ಮಾಡ್ಕೊತ ಹೋಗ್ತೇನಂತೆ. ಸರಿನಾ? 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ. ರಾಸಾಯನಿಕ ಕ್ರಿಯೆ ಎಂದರೇನು? ಎಷ್ಟನೇ ಪ್ರಶ್ನೆ? 20ನೇ ಪ್ರಶ್ನೆ. ರಾಸಾಯನಿಕ ಕ್ರಿಯೆ ಎಂದರೇನು? ಯಾವ ಬದಲಾವಣೆಯಲ್ಲಿ ಹೊಸ ವಸ್ತು ಉಂಟಾಗುತ್ತದೆಯೋ ಅಥವಾ ಹೊಸ ವಸ್ತುವಿನ ಉತ್ಪತ್ತಿಯಾಗುತ್ತದೆಯೋ ಆ ಒಂದು ಬದಲಾವಣೆಗೆ ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಈ ಥರ ಬರಿಬೋದು. ಸರ್ ಬೇರೆ ಥರನೂ ಬರಿಬೋದು ಏನ್ರಿ? ಸರ್ ಬರಿಬೋದು, ನಿಮಗೆ ಜ್ಞಾನ ಇದ್ದರೆ ಯಾವ ಥರ ಕೂಡ ಬರಿಬೋದು, ಆದರೆ ಕರೆಕ್ಟ್ ಮೀನಿಂಗ್ ಇರಬೇಕು. ಯಾವ ಕ್ರಿಯೆಯಲ್ಲಿ ಹೊಸ ವಸ್ತುಗಳ ಉತ್ಪತ್ತಿಯಾಗುತ್ತದೆಯೋ ಆ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎನ್ನುವರು ಅಂತ ಬರಿಬೋದು. 21ನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಕ್ರಿಯೆಯನ್ನು ಪದ ರೂಪದಲ್ಲಿ ಅಥವಾ ವಾಕ್ಯ ರೂಪದಲ್ಲಿ ಅಥವಾ ಚಿಹ್ನೆಗಳ ರೂಪದಲ್ಲಿ ವ್ಯಕ್ತಪಡಿಸುವ ವಿಧಾನವನ್ನು ನಾವು ರಾಸಾಯನಿಕ ಸಮೀಕರಣ ಎನ್ನುವರು. 22ನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉಡಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು, ಏಕೆ? ಇದು ಉತ್ತರ ನಿಮ್ಗೆ ಗೊತ್ತಿದೆ. ಮೆಗ್ನೀಷಿಯಂ ರಿಬ್ಬನ್ ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ. ಈ ಪದರವು ಉರಿಯಲು ಸಹಾಯ ಮಾಡುವುದಿಲ್ಲ. ಹಾಗಾಗಿ ಮೆಗ್ನೀಷಿಯಂ ರಿಬ್ಬನನ್ನು ಉರಿಸುವುದಕ್ಕಿಂತ ಮುಂಚೆ ಮರಳು ಕಾಗದದಿಂದ ಚೆನ್ನಾಗಿ ಉಜ್ಜಬೇಕು. ಆವಾಗೇನಾಗ್ತದೆ? ಉಜ್ಜಿದಾಗ ಅಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಹೋಗಿ ಕೇವಲ ಮೆಗ್ನೀಷಿಯಂ ಸಿಗ್ತದೆ, ಬೆಂಕಿ ಹಚ್ಚೋದು ಭಾಳ ಈಸಿಯಾಗಿಬಿಡ್ತದೆ. ಸರಿನಾ? 23ನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ಅದಕ್ಕಾಗಿ ನೀವು 9ನೇ ತರಗತಿಯಲ್ಲಿ ಒಂದು ನಿಯಮವನ್ನು ಕಲ್ತಿದ್ರಿ. ಅದ್ಯಾವುದು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ಇದನ್ನು ರಾಶಿ ಸಂರಕ್ಷಣಾ ನಿಯಮ ಎನ್ನುವರು. ಹಾಗಾಗಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಜರುಗಿದ ನಂತರ ಆ ಸಮೀಕರಣವನ್ನು ನಾವು ಸರಿದೂಗಿಸಬೇಕಾಗುತ್ತದೆ ಅಂತ ಬರೆದ್ಬಿಟ್ರೆ ಸಾಕು. ಮುಂದಿನ ಪ್ರಶ್ನೆ, 24ನೇ ಪ್ರಶ್ನೆ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಮತ್ತು ಉಸಿರಾಟ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿವೆ, ಏಕೆ? ಉತ್ತರ ಬರೀತೀರಿ. ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಗೊಬ್ಬರ ಏನಾಗ್ತದಲ್ಲ, ಅಲ್ಲೇನಿರ್ತದೆ ರೀ, ನೀವು ಈ ಉತ್ತರ ಹೆಂಗೆ ಬರೀಬೇಕು? ಸೂಕ್ಷ್ಮಾಣು ಜೀವಿಗಳಾದ ವಿಘಟಕರು ಸಸ್ಯಜನ್ಯ ದ್ರವ್ಯಗಳನ್ನು ವಿಭಾಗಿಸಿ ಸಾವಯವ ಸಂಯುಕ್ತಗಳಿಂದ ನಿರವಯವ ಸಂಯುಕ್ತಗಳನ್ನಾಗಿ ಮಾಡುತ್ತವೆ. ಇಲ್ಲಿ ಉಷ್ಣತೆ ಬಿಡುಗಡೆಯಾಗುತ್ತದೆ. ಹಾಗಾಗಿ ಇದು ಬಹಿರುಷ್ಣಕ ಕ್ರಿಯೆಯಾಗಿದೆ. 1 ಪಾಯಿಂಟ್. 2ನೇ ಪಾಯಿಂಟು, ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವು ಗ್ಲೂಕೋಸ್ನೊಂದಿಗೆ ವರ್ತಿಸಿ ಗ್ಲೂಕೋಸ್ ವಿಘಟನೆ ಹೊಂದಿ ಶಕ್ತಿ ಬಿಡುಗಡೆಯಾಗುತ್ತದೆ.
ಉಷ್ಣದ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತದೆ. ಹಾಗಾಗಿ ಉಸಿರಾಟವೂ ಕೂಡ ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ನೀವು ಬರೆದರೆ ಸಾಕಾಗ್ತದೆ. 25ನೇ ಪ್ರಶ್ನೆ, ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತು ಅಥವಾ ವಸ್ತು ಒಂದು, ಬಿಳಿಯ ವಸ್ತುನೇ ಇರ್ಬೇಕಂತೇನಿಲ್ಲ, ಹಳದಿ ವಸ್ತುನೂ ಇರ್ತದೆ ಕೆಲವೊಮ್ಮೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತು ಉತ್ಪತ್ತಿಯಾಗುವಂತಹ ಕ್ರಿಯೆಗೆ ಪ್ರಕ್ಷೇಪಣ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆ, ಬೇರಿಯಂ ಕ್ಲೋರೈಡ್ ಪ್ಲಸ್ ಸೋಡಿಯಂ ಸಲ್ಫೇಟ್, ಬಾಣದ ಗುರುತು, ಬೇರಿಯಂ ಸಲ್ಫೇಟ್ PPT ಪ್ರಕ್ಷೇಪ ಬಿಳಿಯ ವಸ್ತು, ಪ್ಲಸ್ ಸೋಡಿಯಂ ಕ್ಲೋರೈಡ್, ಇದು ಪುಸ್ತಕದಲ್ಲಿದೆ, ಇದ್ರದ್ದು ನೀವು ಸರಿದೂಗಿಸಿದ ಸಮೀಕರಣವನ್ನು ಬರಿತೀರಿ ಅಂತ ಅನ್ಕೊಂತೀನಿ ನಾನು. BaCl2 ಪ್ಲಸ್ Na2SO4, ಬಾಣದ ಗುರುತು, BaSO4 ಪ್ಲಸ್ 2NaCl ಅಂತ ಬರ್ತದೆ. ಅದನ್ನು ಕೂಡ ನಿಮಗೆ ಹೇಳಿಬಿಟ್ಟೆ. ಮುಂದೆ 26ನೇ ಪ್ರಶ್ನೆ, ಸಂಕ್ಷಾರಣ ಎಂದರೇನು ಅಂತ ಕೇಳ್ತಿದ್ದಾರೆ. ಕಬ್ಬಿಣ, ಕೆಲವು ಲೋಹಗಳಾದ ಕಬ್ಬಿಣ, ಕೋಬಾಲ್ಟ್, ನಿಕ್ಕೆಲ್ ಮುಂತಾದಂತಹ ವಸ್ತುಗಳು ಅಥವಾ ಲೋಹಗಳು ಗಾಳಿ, ತೇವಾಂಶ, ಉಷ್ಣತೆ ಅಥವಾ ಆಮ್ಲದೊಂದಿಗೆ ವರ್ತಿಸಿ ತಮ್ಮ ಬಣ್ಣ ಮತ್ತು ಸ್ಟ್ರೆಂತ್ ಅಂತಂದ್ರೆ ಎಂತಿದ್ರೆ ಅದಕ್ಕೆ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಈ ವಿದ್ಯಮಾನವನ್ನು ನಾವು ಸಂಕ್ಷಾರಣೆ ಎಂದು ಕರೆಯುತ್ತೇವೆ. ಸರಿನಾ? ಯಾವ ಥರ ಹೇಳಬೇಕು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಕೆಲವು ಲೋಹಗಳಾದ ಕೋಬಾಲ್ಟ್, ನಿಕ್ಕೆಲ್, ಕಬ್ಬಿಣದಂತಹ ವಸ್ತುಗಳು ಗಾಳಿ, ತೇವಾಂಶ, ಉಷ್ಣತೆ ಅಥವಾ ಆಮ್ಲಗಳೊಂದಿಗೆ ವರ್ತಿಸಿ ತಮ್ಮ ಬಣ್ಣ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಈ ಒಂದು ವಿದ್ಯಮಾನವನ್ನು ನಾವೇನಂತ ಕರಿತೀವಿ? ಸಂಕ್ಷಾರಣ ಎಂದು ಕರೆಯುತ್ತೇವೆ. 27ನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ಗಳಂತಹ ಅನಿಲವನ್ನು ಹಾಯಿಸಲು ಕಾರಣವೇನು? ಇಲ್ಲಿ ನೋಡಿ, ಇದು ಬಹಳ ಸರಿ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ನೀವು ತಿಳ್ಕೊಂಡು ಬಿಡಬೇಕು. ಸೆಪ್ಟೆಂಬರ್ 2020, ಮಾರ್ಚ್ 2023, ಏಪ್ರಿಲ್ 2025 ಅಷ್ಟು ಬಾರಿ ಕೇಳಿದ್ದಾರೆ 1ನೇ ಪೇಪರ್ನಲ್ಲಿ. ಉತ್ತರ ಏನು ಬರೀತೀರಿ? ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಲು ಕಾರಣವೇನೆಂದರೆ ಇದು ಪ್ರತಿ ಉತ್ಕರ್ಷಣಕಾರಿಯಾಗಿದ್ದು ಚಿಪ್ಸ್ ಅನ್ನು ಉತ್ಕರ್ಷಣೆ ಆಗುವುದಕ್ಕೆ ತಡೆಗಟ್ಟುತ್ತದೆ, ಉತ್ಕರ್ಷಣೆ ಆಗುವುದರಿಂದ ತಡೆಗಟ್ಟುತ್ತದೆ ಅಂತ ನಾವು ಬರಿಬೋದು. ಚಿಪ್ಸ್ ಏನಿರ್ತದೆ, ಅದು ಆಯಿಲ್ನಿಂದ ಮಾಡಿರ್ತದೆ. ಆಯಿಲ್ ಅಂತಂದರೆ ಎಣ್ಣೆಯಿಂದ ಮಾಡಿರ್ತದೆ. ಎಣ್ಣೆಯಿಂದ ಮಾಡಿದ ಚಿಪ್ಸ್ ಉತ್ಕರ್ಷಣೆ ಆಗದಂತೆ ತಡೆಯಲು ಪ್ರತಿ ಉತ್ಕರ್ಷಣಕಾರಿಯಾಗಿ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಅಂತ ಬರೆದರೆ ಸಾಕು. ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುತ್ತಾರೆ ಏಕೆ? ಕಬ್ಬಿಣದ ವಸ್ತುಗಳು ಗಾಳಿ, ತೇವಾಂಶ ಮತ್ತು ಆಮ್ಲಗಳೊಂದಿಗೆ ವರ್ತಿಸಿ ಏನಾಗ್ತವ್ರಿ? ಸಂಕ್ಷಾರಣೆಗೆ ಒಳಪಡುತ್ತವೆ. ಅವುಗಳ ಬಣ್ಣ ಮತ್ತು ಶಕ್ತಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ. ಹಾಗಾಗಿ ಸಂಕ್ಷಾರಣೆಯನ್ನು ತಡೆಗಟ್ಟಲು ಬಣ್ಣವನ್ನು ಬಳೆಯಬೇಕಾಗುತ್ತದೆ. ಕಮಟುವಿಕೆ ಎಂದರೇನು? 29ನೇ ಪ್ರಶ್ನೆ. ಎಣ್ಣೆ, ಕೊಬ್ಬು ಇತ್ಯಾದಿಗಳಿಂದ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ತೆರೆದಿಟ್ಟಾಗ ಗಾಳಿಯೊಂದಿಗೆ ವರ್ತಿಸಿ ಆಹಾರದ ರುಚಿ ಮತ್ತು ಬಣ್ಣದಲ್ಲಿ ಬದಲಾವಣೆಗಳು ಕಂಡುಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಕಮಟುವಿಕೆ ಅಂತ ಕರೆಯುತ್ತೇವೆ. ಉದಾಹರಣೆ ಕೊಡಿ ಅಂತ ಏನಾದರೂ ಹೇಳಿದ್ರೆ ಇಲ್ಲ. ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳನ್ನು ಬರಿಬೇಕಂತ 2. ಇದು ಕೂಡ 2 ಇದು ಮೇಲಿನ ನೋಡ್ರಿ. ಕಮಟುವಿಕೆ ಅಂದ್ರೇನು ಎಷ್ಟು ಸರಿ ಕೇಳಿದ್ದಾರೆ? 3 ಬಾರಿ ಕೇಳಿದ್ದಾರೆ. ಆಮೇಲೆ ಕಮಟುವಿಕೆಗಳನ್ನು ವಿಕೆಯನ್ನು ತಡೆಗಟ್ಟುವ ವಿಧಾನ ತಿಳಿಸ್ರಿ ಅಂತ ಹೇಳಿ 3 ಬಾರಿ ಕೇಳಿದ್ದಾರೆ. ಮಾಡಲ್ ಕ್ವಶನ್ ಪೇಪರಲ್ಲಿ, ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. ಕಮಟುವಿಕೆಯನ್ನು ತಡೆಗಟ್ಟಬೇಕಾದ್ರೆ ನಿಮ್ಗೆ ಗೊತ್ತಿದೆ. 1ನೇದು, ಕೊಬ್ಬು ಅಥವಾ ಎಣ್ಣೆಯಿಂದ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಏರ್ ಟೈಟ್ ಕಂಟೈನರ್ ಡಬ್ಬಗಳಲ್ಲಿ ಬಿಗಿಯಾಗಿ ಮುಚ್ಚಿಡಬೇಕಾಗುತ್ತದೆ. 1ನೇದು. 2ನೇ ಪಾಯಿಂಟ್, ತಂಪುಕಾರಕ ಅಥವಾ ಶೀತಕಾರಕ ಅಥವಾ ಶೈತ್ಯಾಗಾರಗಳಲ್ಲಿ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿ ಇಡುವುದರಿಂದ ಕಮಟುವಿಕೆಯಿಂದ ನಾವು ತಡೆಗಟ್ಟಬಹುದಾಗಿದೆ. 2ನೇದು. 3ನೇ ಪಾಯಿಂಟ್ ಬೇಕಂತಂದರೆ ಬ್ಯುಟೈಲೇಟೆಡ್ ಅನಿಸೋಲ್ ಅಂತ ಬರ್ತದೆ. ಅದು ಏನಪ್ಪ ಅಂತಂದರೆ ಪ್ರತಿ ಉತ್ಕರ್ಷಣಕಾರಿಯಾಗಿದೆ. ಅದನ್ನು ಕೂಡ ಸೇವಿಸುವುದರಿಂದ ಕಮಟುವಿಕೆಯನ್ನು ನಾವು ತಡೆಗಟ್ಟಬಹುದು
ಅಂತ ಬರಿಬೋದು. ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನು ಸೇರಿಸುವುದರಿಂದ ಕಮಟುವಿಕೆಯನ್ನು ತಡೆಗಟ್ಟಬಹುದು. ಇದನ್ನು ಕೂಡ ನೀವು ಬರಿಬೋದು. 3 ಪಾಯಿಂಟ್ ಹೇಳಿದೆ ನೋಡ್ರಿ. 31ನೇ ಪ್ರಶ್ನೆ, ZnO ಪ್ಲಸ್ ಸಿ ಬಾಣದ ಗುರುತು Zn ಪ್ಲಸ್ CO ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ತಿಳಿಸಿ. ಉತ್ಕರ್ಷಿಸಲ್ಪಟ್ಟ ಅಂತಂದರೆ ಆಕ್ಸಿಜನ್ ತೆಗೆದುಕೊಂಡ ವಸ್ತು ಯಾವುದು? ಕಾರ್ಬನ್. ಇಲ್ಲಿ ಉತ್ಕರ್ಷಿಸಲ್ಪಟ್ಟ ವಸ್ತು ಕಾರ್ಬನ್, ಅಪಕರ್ಷಿಸಲ್ಪಟ್ಟ ವಸ್ತು ZnO ಅಂತ ಬರಿಬೇಕು. ಇದು ಕೂಡ ಬಹಳಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದರೆ. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಎಂಬ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಈ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳು ಯಾವುವು? ಈ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳು Ba2+ ಮತ್ತು SO4 2-. ಅರ್ಥ ಆಯ್ತಾ? ಏನು? Ba2+ ಮತ್ತು SO4 2-. ಈ ಥರ ಬರೀಬೇಕು. Ba2+ ಮತ್ತು SO4 2-. ಇವು ಪ್ರಕ್ಷೇಪ ಉಂಟಾಗಲು ಕಾರಣವಾದಂತಹ ಅಯಾನುಗಳು ಅಂತ ನಾವು ಬರಿಬೇಕು. ಮುಂದಿನ ಪ್ರಶ್ನೆ ಏನಿದೆ ಪ್ರಶ್ನೆಯಲ್ಲಿ? ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನು ಹೆಸರಿಸಿ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ CaO ಪ್ಲಸ್ ನೀರು ಅಂದರೆ H2O. ಬಾಣದ ಗುರುತು CaOH ಟ್ವೈಸ್ ಪ್ಲಸ್ ಹೀಟ್, ಉಷ್ಣ ಬಿಡುಗಡೆ ಆಗ್ತದೆ. ಅದರಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಉಷ್ಣ ಬಿಡುಗಡೆ ಆಗುತ್ತದೆ. ಸುಣ್ಣದ ತಿಳಿ ನೀರು ಮತ್ತು ಉಷ್ಣ ಬಿಡುಗಡೆ ಆಗುತ್ತದೆ ಅಂತ ನಾವು ಬರಿಬೇಕಾಗ್ತದೆ. ಇಕ್ವೇಷನ್ ಬರೀತಾರೆ. ಇಕ್ವೇಷನ್ ಬರೀರಿ CaO ಪ್ಲಸ್ H2O ಆರೋ ಮಾರ್ಕ್ CaOH ಟ್ವೈಸ್ ಪ್ಲಸ್ ಉಷ್ಣ. 34ನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ. ಈ ಕ್ರಿಯೆಯ ವಿಧವನ್ನು ತಿಳಿಸಿ. ಯಾವ ಕ್ರಿಯೆ ಇದು? ಸಂಯೋಗ ಕ್ರಿಯೆ. Mg+O2 ಬಾಣದ ಗುರುತು 2MgO. ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮವು ಉಂಟಾಗುತ್ತದೆ. ಇದನ್ನೇ ನಿಮಗೆ ಹೇಳಿದ್ದೆ ನಾನು ಹಿಂದಿನ ಭಾಗದಲ್ಲಿ. ಇಲ್ಲಿ ಬಿಳಿ ವಸ್ತು ಧೂಮ ಉಂಟಾಗುತ್ತಲ್ಲ, ಇದು ನೈಟ್ರೋಜನ್ ಡೈಆಕ್ಸೈಡ್ ಹೌದಾ? ಆ ಅನಿಲ ಅಂತ ನಾವು ಬರಿಬೇಕು. ಈ ಪ್ರಯೋಗದಲ್ಲಿ ಏನಾಗ್ತದೆ ಅಂತಂದರೆ, ಈ ಪ್ರಯೋಗದಲ್ಲಿ ಪೂರ ಬರೀರಿ. ಈ ಪ್ರಯೋಗದಲ್ಲಿ ಲೆಡ್ ನೈಟ್ರೇಟ್, ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಸೀಸದ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಹೌದಾ? ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಏನಿದು? ಇದು ಒಂದು ಕಂದು ಬಣ್ಣದ ಧೂಮವಾಗಿದೆ ಅಂತ ನಾವು ಬರಿಬಹುದು. ಸರಿನಾ? ಇದು 1 ಅಂಕದ ಪ್ರಶ್ನೆಗಳು ಆದವು. ಮುಂದಿನ ಭಾಗದಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗೋಣಂತೆ. ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಧನ್ಯವಾದಗಳು.